ವರ್ಗೋ ಕನ್ಯಾ ರಾಶಿ. ಸೊ ನೀವು ಒಂದು ಸೈಕಲ್ ಆಗಲೇ ಕಂಪ್ಲೀಟ್ ಮಾಡಿದ್ದೀರಿ, ಹಾಗೆ ನೀವು ಎಲ್ಲದಕ್ಕೂ ರೆಡಿ ಅಂತ ನಿಮಗೆ ಫೀಲಿಂಗ್ ಆಗ್ತಾಯಿದೆ, ಬರ್ತಾಯಿದೆ, ಅನ್ನಿಸ್ತಾ ಇದೆ. ಸೊ ನೀವು ಲೈಫಲ್ಲಿ ಬ್ಯಾಲೆನ್ಸ್ ಆಗಿದೆ, ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಏನು ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಿಮಗೆ ತುಂಬಾ ಫ್ರೀಡಮ್ ಸಿಕ್ಕಿದೆ ಅನಿಸ್ತಾ ಇದೆ. ಆಮೇಲೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಲೈಫ್ನ ಇಷ್ಟಪಡ್ತಾ ಇದ್ದೀರಾ. ನಿಮಗೆ ಫ್ರೀಡಮ್ ಯಾವುದರಿಂದ ಸಿಗ್ತಿದೆ ಅಂದರೆ ನಿಮ್ಮ ಒಳಗಡೆ ಇರೋ ಈ ನೆಗೆಟಿವ್ಸ್ ಇದೆ, ಇನ್ನರ್ ಡಿಮಾನ್ಸ್ ಅಂತ ಹೇಳ್ತೀವಿ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಹಾಗೆಯೇ ಗುಡ್ ಇನಫ್, ನಾಟ್ ಗುಡ್ ಇನಫ್ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ಥರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದರಿಂದೆಲ್ಲ ಫ್ರೀಡಮ್ ಸಿಕ್ಕಿದೆ ನಿಮಗೆ. ಅದೆಲ್ಲ ಈಗ ಅನಿಸಲ್ಲ, ನಾಟ್ ಗುಡ್ ಇನಫ್ ಅನ್ನೋದು ಅದೆಲ್ಲ ಅನಿಸೋದಿಲ್ಲ. ಹಾಗೆಯೇ ಏನಾದರೂ ಮಾಡಲಿಕ್ಕೆ ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ತುಂಬಾ ಟ್ರೈ ಮಾಡಿಬಿಟ್ಟು ಅದೇನಾರ ಸಕ್ಸಸ್ ಸಿಕ್ಕೋದಕ್ಕೆ ಏನು ಟ್ರೈ ಮಾಡಬೇಕು ಅಂತ ಇದು ಇರುತ್ತಲ್ಲ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಈ ತಿಂಗಳಲ್ಲಿ ಎಲ್ಲ ನಿಮಗೆ ಚೆನ್ನಾಗಿ ಅನಿಸ್ತಿದೆ, ಎಲ್ಲ ರೈಟ್ ಆಗಿದೆ, ಎಲ್ಲ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನೀವೇನಾದರೂ ಆ್ಯಕ್ಷನ್ ತೊಗೋತಾ ಇದ್ದೀರೋ ಅಥವಾ ತಗೊಳ್ತಾ ಇಲ್ಲ, ಹಾಗೆ ಸುಮ್ಮನೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಿದ್ದೀರೋ, ಏನಾದರೂ ಯಾವ ಥರ ಕಂಡೀಷನಲ್ಲಾದ್ರೂ ನಿಮಗೆ ಈ ತಿಂಗಳು ಏನು ಮೆಸೇಜ್ ಅಂತ ಹೇಳಿದ್ರೆ, ಟೆಂಪರರಿ ಆಗಾದ್ರೂ ನೀವು ಹಾಗೆ ಪಾಸ್ ತಗೊಂಡು ಸೈಲೆಂಟಾಗಿ ಹಾಗೆಯೇ ಪಾಸ್ ತಗೊಂಡು ನೀವು ಅಕ್ಸೆಪ್ಟೆನ್ಸ್ ಮತ್ತು ಏನು ಪೀಸ್ ಇದೆಯಲ್ಲ, ಶಾಂತಿ, ನೆಮ್ಮದಿ, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಅದೇ ಮೆಸೇಜ್ ಈ ತಿಂಗಳಿಗೆ. ಈ ತಿಂಗಳು ನಿಮಗೆ ತುಂಬಾ ಅಪ್ಲಿಫ್ಟಿಂಗ್, ತುಂಬ ಮೋಟಿವೇಟಿಂಗ್, ಅಂದರೆ ಸ್ಫೂರ್ತಿಯಿಂದ ಇನ್ಸ್ಪೈರ್ ಮಾಡ್ತಾ ಇದೆ. ಹಾಗೆಯೇ ನಿಮಗೆ ತುಂಬಾ ಇದು ಸಿಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗ್ತಾ ಇದೆ. ಈ ತಿಂಗಳು ನಿಮಗೆ ಇನ್ನೊಂದು ಏನು ದೊಡ್ಡ ಚೇಂಜ್ ಏನು ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ, ನಿಮಗೆ ಮುಂಚೆ ಎಲ್ಲ ನಿಮ್ಮ ಯೋಚನೆಗಳು, ಚಿಂತೆಗಳಿದ್ದರೆ ನೀವು ಅದು ಎಂಟ್ಯಾಂಗಲ್ ಆಗ್ತಾಯಿದ್ರಿ, ಅದರಲ್ಲಿ ತುಂಬಾ ಅದರೊಳಗಡೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ತಾಯಿದ್ರಿ. ಈಗ ಅಬ್ಸರ್ವ್ ಮಾಡ್ತಾಯಿದ್ರಿ, ಜಸ್ಟ್ ನೋಡ್ತಾ ಇದ್ದೀರಿ ನೀವು. ಅದು ದೂರದಿಂದ ನಿಮ್ದು ಏನಾರು ವರಿಸಿದ್ರೆ, ಯೋಚನೆಗಳಿದ್ರೆ, ಟೆನ್ಷನ್ ಇದ್ದರೆ, ಏನಿದ್ರೆ ಸುಮ್ಮನೆ ನೋಡ್ತಾ ಇದ್ದೀರಾ ನೀವು ಅಷ್ಟೇ. ಅದರಲ್ಲಿ ನೀವು ಅದರಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ನೀವು. ಹಾಗೆಯೇ ನಿಮ್ಗೆ ಇನ್ನೊಂದು ಪಾಸಿಟಿವ್ನೆಸ್ ಬಂದಿದೆ. ಏನಂತ ಹೇಳಿದ್ರೆ, ರಾತ್ರಿ ಆದಮೇಲೆ ಬೆಳಕಾಗೇ ಆಗುತ್ತೆ, ಸೂರ್ಯ ಹುಟ್ಟಾನೆ ಅನ್ನೋ ನಿಮಗೆ ಭರವಸೆ ನಿಮಗೆ ಬಂದಿದೆ. ಹಾಗಾಗಿ ನಿಮಗೆ ತುಂಬ ಪಾಸಿಟಿವ್ ಆಗಿದೆ ಈ ತಿಂಗಳು. ಸೊ ಅದನ್ನು ಎಂಜಾಯ್ ಮಾಡಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ರಿಸ್ಟಲ್ ಈ ತಿಂಗಳಿಗೆ ಪಿಂಕ್ ಟೂರ್ಮಲನ್. ಇದರಿಂದ ನಿಮಗೆ ಫಾರ್ಗಿವ್ನೆಸ್, ನಿಮಗೆ ಕ್ಷಮಾಪಣೆ, ನಿಮಗೂ ಕ್ಷಮಾಪಣೆ ಮಾಡ್ಕೋಬಹುದು. ಹಾಗೆ ಸರ್ಕಮ್ಸ್ಟೆನ್ಸಸ್, ಸಿಚುವೇಶನ್ ಬಂದರೆ ಬೇರೆಯವ್ರಿಗೂ ಕ್ಷಮೆ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಲಾರಾಶಿಯವರು ನಿಮ್ಮ ಮನಸ್ಸನ್ನು ಮತ್ತು ಇದನ್ನು ಮೈಂಡ್ ಹಾಗೆ ನಿಮ್ಮ ಆತ್ಮ ಎಲ್ಲನೂ ಓಪನ್ ಮಾಡಿ, ಹಾಗೆ ತುಂಬ ಬೇರೆ ಬೇರೆ ಜೀವನದ ಹೊಸ ಬಾಗಿಲುಗಳು ತೆರ್ಕೋತಾ ಇದೆ, ಅದಕ್ಕೆ ಓಪನ್ ಮಾಡ್ಕೊಳ್ಳಿ. ಪ್ರೀತಿಗೆ ಜಾಸ್ತಿ ಟ್ರಸ್ಟ್, ನಂಬಿಕೆಗೆ ಜಾಸ್ತಿ ಕಂಪ್ಯಾಷನ್, ಕೈಂಡ್ನೆಸ್ಗೆ, ಇದೆಲ್ಲ ನಿಮ್ಮ ಸುತ್ತಲೂ ನೋಡಿ. ಅದು ಎಲ್ಲ ನಿಮ್ಮ ಸುತ್ತಲೂ ಇದೆಲ್ಲ ಇದೆ. ಹಾಗೆ ನಿಮ್ಮ ಒಳಗೂ ಕೂಡ ಇವೆಲ್ಲ ಇದೆ, ಪ್ರೀತಿ, ಕರುಣೆ ಇರ್ಬೋದು, ಹಾಗೆ ನಂಬಿಕೆ ಇರ್ಬೋದು, ಇದೆಲ್ಲ ಒಳಗಡೆನೂ ಇದೆ, ಹಾಗೆ ಸುತ್ತಲೂ ಇದೆ. ಅದನ್ನೆಲ್ಲ ಒಮ್ಮೆ ಕಣ್ತೆರೆದು ನೋಡಿ, ಅದನ್ನೆಲ್ಲ ವೆಲ್ಕಮ್ ಮಾಡಿ ಓಪನ್ ಮೈಂಡಿಂದ. ನಿಮಗೆ ನೀವು ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ತುಂಬ ನಿಮಗೆ ಶಿಕ್ಷೆ ಕೊಟ್ಟು ಅಷ್ಟೊಂದು ಕೆಲಸ ಮಾಡೋ ನೆಸೆಸಿಟಿ ಇಲ್ಲ. ಸೊ ಎಲ್ಲನೂ ಈಗಲೇ ಆಗಿಬಿಡ್ಬೇಕು, ಒಟ್ಟಿಗೆ ಎಲ್ಲನೂ ಆಗಿಬಿಡ್ಬೇಕು ಅನ್ನೋ ಥರ ಇದನ್ನು ಆ್ಯಟಿಟ್ಯೂಡ್ ಇಟ್ಕೋಬೇಡಿ. ಹಾಗೆಯೇ ನಿಮಗೆ ಸಪೋರ್ಟ್ ಇದೆ, ಯೂನಿವರ್ಸಿಂದನೂ ಕೂಡ ಸಪೋರ್ಟ್ ಇದೆ. ಹಾಗೆ ನಿಮ್ಮ ಸುತ್ತಮುತ್ತಲೂ ಕೂಡ ಸಪೋರ್ಟ್ ಇದೆ, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಕೆಲಸದಲ್ಲಿ, ವರ್ಕ್ ಫ್ರಂಟಲ್ಲಿ. ಸೊ ಯಾರ್ಯಾರೆಲ್ಲ ಸುತ್ತುವರಿದಿದ್ದಾರೆ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ, ನೀವು ಕೇಳಬೇಕಷ್ಟೇ. ಸೊ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಇನ್ನರ್ ಸರ್ಕಲ್ ಇರ್ಬೋದು, ನಿಮ್ಮ ಟೀಮ್ ಇರ್ಬೋದು, ಎಲ್ಲರೂ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಇದನ್ನು ಹೆಲ್ಪ್ ತೊಗೊಳ್ಳಿ ನೀವು. ನಿಮ್ಮ ಅದೃಷ್ಟ ಚೆನ್ನಾಗಿ ಆಗ್ತಾ ಇದೆ. ಈಗ ತುಂಬ ಇನ್ನೂ ಒಳ್ಳೇದಾಗ್ತಾ ಇರುತ್ತೆ. ಆಮೇಲೆ ನೀವೇನು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ರಿಯಾಲಿಟಿ ಆಗೋ ಸಮಯ ಬಂದಿದೆ, ನನಸಾಗೋ ಸಮಯ ಬಂದಿದೆ. ಹಾಗೆಯೇ ನೀವು ಫೋಕಸ್ ಈಗ ಜಾಸ್ತಿ ಹಾರ್ಮನಿ, ಸಾಮರಸ್ಯದ ಕಡೆ ಗಮನ ಕೊಡಿ. ಮತ್ತು ನೆನಪಿಡಿ, ನೀವು ಹಾರ್ಟ್ ಮತ್ತು ಮೈಂಡ್ ಎಲ್ಲ ಸೇಮ್ ಪ್ಲೇಸಲ್ಲಿದೆ. ಹಾಗೆಯೇ ನೀವು ಏನು ಅಂದ್ಕೊಳ್ತೀರೋ ಅದು ಖಂಡಿತ ಸಾಧನೆ ಮಾಡುವಷ್ಟು ನಿಮಗೆ ಇದು ಇದೆ, ಶಕ್ತಿ ಇದೆ, ನಿಮಗೆ ಆ ಕ್ವಾಲಿಟಿ ಇದೆ. ಅದನ್ನು ಮರಿಬೇಡಿ, ಅದನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಪವರ್ ಕ್ರಿಸ್ಟಲ್ ಕ್ವಾರ್ಟ್ಸ್, ಅದರಿಂದ ನಿಮಗೆ ಸಾಮರಸ್ಯ ಈ ಜೀವನದಲ್ಲಿ ಮತ್ತು ನಿಮ್ಮ ಎಮೋಷನ್ಸ್ ಅದರಲ್ಲೆಲ್ಲ ಸಾಮರಸ್ಯ ಕೂಡಿ ಬರಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ವೃಶ್ಚಿಕ ರಾಶಿ. ಸೊ ನಿಮಗೀಗ ಅನ್ನಿಸ್ತಿರ್ಬೋದು, ಈಗ ನಿಮ್ಮದು ಏನು ಸುತ್ತಲೂ ಇದೆಯಲ್ಲ ಎನ್ವೈರ್ಮೆಂಟ್ ಸರೌಂಡಿಂಗ್ ತುಂಬ ರಿಸ್ಟ್ರಿಕ್ಟೆಡ್ ಆಗಿದೆ ಅಂತ ಅನಿಸ್ಬೋದು. ಸೊ ನಿಮ್ಮ ಮನಸ್ಸು ತುಂಬಾ ಮೋಟಿವೇಟೆಡ್ ಆಗಿದೆ, ತುಂಬ ಏನೇನೋ ಬ್ರೇಕ್ ಥ್ರೂಸ್ ಮಾಡಲಿಕ್ಕೆ, ಚಾಲೆಂಜಸ್ ಇಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಏನು ನನಗೆ ಸಾಧನೆ ಮಾಡಲಿಕ್ಕೆ, ಅದೆಲ್ಲ ಮಾಡಲಿಕ್ಕೆ ಫೈರ್ ಅಂತ ಹೇಳ್ತೀವಲ್ಲ, ಯು ಆರ್ ಆನ್ ಫೈರ್, ಆ ಥರ ಇದರಲ್ಲಿ ಮೋಟಿವೇಟ್ ಆಗಿಬಿಟ್ಟಿದ್ದೀರಾ ನೀವು.
ಅಷ್ಟು ಇದರಲ್ಲಿದ್ದೀರಾ, ಏನು ಚೇಂಜಸ್ ಮಾಡಬೇಕು ಲೈಫಲ್ಲಿ, ಇದರಲ್ಲಿ ಎಲ್ಲ ಚೇಂಜಸ್ ಮಾಡಬೇಕು ನಾವು ಅನ್ನೋ ಇದರಲ್ಲಿ ಮನಸ್ಸು ಆ ಥರ ಇದೆ ನಿಮಗೆ, ಆ ಆ್ಯಟಿಟ್ಯೂಡ್ ಇದೆ. ಹಾಗೆ ನೀವು ನಿಮ್ಮನ್ನು ನೀವು ಫುಲ್ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಇಲ್ಲಿ ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ, ಯಾರ್ಯಾರಿಗೆ ಎಲ್ಲರಿಗೂ ಸಾಧ್ಯವೋ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಇದರಲ್ಲಿದೆ, ಹುಮ್ಮಸ್ಸಿದೆ, ಉತ್ಸಾಹ ಇದೆ ನಿಮಗೆ. ನೀವು ನಿಮ್ಮ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ. ಹಾಗೆಯೇ ನೀವು ಕೆಲವೊಂದು ರೂಟೀನ್ ಇದ್ದರೆ ಆ ರೂಟೀನಲ್ಲೂ ಮಂಡೇನ್ ಅಂತ ಏನು ಹೇಳ್ತೀವಿ, ಬೋರಿಂಗಾಗಿ ಏನು ರೂಟೀನ್ ಇರುತ್ತೆ ಅದರಲ್ಲೂ ನೀವು ಅರ್ಥ ಹುಡುಕಿ, ಅದರಿಂದಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಗೋಲ್ ಈ ಜೀವನದಲ್ಲಿ ಏನೋ ದಿನಚರಿ ಇದೆಯಲ್ಲ, ಮಂಡೇನ್ ಜಡತೆ ಏನೋ ಒಂಥರ ಬೋರಿಂಗಾಗಿ ಏನಿದೆ ಅದನ್ನು ಅನ್ಫೋಲ್ಡ್ ಮಾಡೋದ್ರಲ್ಲಿದೆ. ನೀವು ಎಲ್ಲೆಲ್ಲಿ ಜಾಸ್ತಿ ಪ್ರೀತಿ ತುಂಬಬಹುದು, ಎಲ್ಲಿ ಹೆಚ್ಚು ಸೋಲ್ಫುಲ್ನೆಸ್ ಕಾಣಬಹುದು, ಯಾವುದಕ್ಕೆ ನೀವು ನಿಮ್ಮನ್ನು ನೀವು ಸಮರ್ಪಣೆ ಮಾಡಬಹುದು, ಸೊ ಅದನ್ನೆಲ್ಲ ನೋಡಿ ಹಾಗೆ ಮಾಡಿ. ಈ ತಿಂಗಳು ನಿಮ್ಮ ಸಂಗಾತಿ ಜೊತೆಗೆ ನೀವು ಪ್ರೀತಿಯಲ್ಲಿ ತುಂಬ ಹತ್ತಿರ ಆಗ್ತೀರಾ. ಹಾಗೆ ನಿಮಗೆ ಮುಖ್ಯವಾದ್ರ ಜೊತೆಗೆ ಪ್ರೀತಿಯಿಂದ ನೀವು ತುಂಬಾ ಕ್ಲೋಸ್ನೆಸ್ ಬರುತ್ತೆ, ಪ್ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲೆಲ್ಲಿ ನಿಮ್ಮ ಪ್ರೀತಿಯ ರಿಲೇಷನ್ಶಿಪ್ಸ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಪ್ರೀತಿನ ನೀವು ಕೊಡ್ತೀರಾ, ಹಾಗೆ ನಿಮ್ಗೆ ಸಿಗುತ್ತೆ. ನಿಮಗೆ ಪವರ್ ಕ್ರಿಸ್ಟಲ್ ಕ್ವಾರ್ಟ್ಸ್ ನಿಮ್ಮ ಸೋಲ್ ಆತ್ಮದ ಒಂದು ವಿಸ್ಡಮ್ ಇದೆಯಲ್ಲ ಅದನ್ನು ಕನೆಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆ ಗೊತ್ತಿಲ್ಲದಲೇ ಇರೋ ಏನು ಗಿಫ್ಟ್ ಮತ್ತು ಸ್ಕಿಲ್ ಇದೆಯಲ್ಲ ಅದು ಹೊರಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ.